ಸೊ ಗಾಯ್ಸ್, ದರ್ಶನ ಮಾತ್ರ ಚೆನ್ನಾಗಾಯಿತು ಆ್ಯಂಡ್ ಬೀಚು ಕೂಡ ನೋಡ್ಕೊಂಬಂದೆ. ಅದ್ರ ಜೊತೆಗೆ ಹೊಟ್ಟೆ ತುಂಬ ಊಟ. ನಿಜ ನಾನು ಅಂದ್ಕೊಂಡಿಲ್ಲ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ಅಂತೇಳಿ. ಲೈಕ್ ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಇರುತ್ತೆ, ಬಟ್ ನಾನು ಆ ಥರ ಥಿಂಕೇ ಮಾಡಿರಲಿಲ್ಲ. ಇವನ್ ಅದು ನಂಗೆ ಥಾಟೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಕಡೆ ಹೋಗುವ. ಸೊ ಅದಾದಮೇಲೆ ನಾವು ಬೇರೆ ಕಡೆಗೆ ಬಂದು ಇದು ಮಾಡ್ಕೊಳ್ಳೋ. ಓಕೆವಾ? ಸೊ ಮತ್ತೆ ಒಂದು ದಿನ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಗಾಯ್ಸ್. ಸೊ ನಾನು ಗೋಕರ್ಣ ಬಂದು ದರ್ಶನ ಮಾಡಿಕೊಂಡು ಮುಗೀತು. ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಅದೆಲ್ಲ ಕೋಟಿ ತೀರ್ಥ. ಅಂದರೆ ಗಂಗೆ ಅಷ್ಟೇ ಪವಿತ್ರ ಅಂತೆ ಆ ಒಂದು ಕೊಳ. ಯೂಶ್ವಲಿ ಜನ ಬಂದವರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಬಟ್ ನಂಗೆ ಅದು ಗೊತ್ತಿಲ್ಲ, ಹೊಸದಲ್ವಾ. ಸೊ ನಾನು ಹಾಗೆ ಸೀದಾ ನಾನು ಅಲ್ಲೇ ಸ್ನಾನ ಮಾಡಿದ್ದೆ ಮುರುಡೇಶ್ವರದಲ್ಲೇ, ಮತ್ತೆಂತಕ್ಕೆ. ಸೊ ಹಾಗೆ ಗೋಕರ್ಣ ಸೀದಾ ಟೆಂಪಲ್ಗೆ ಹೋಗಿ ಬಂದೆ. ಬಟ್ ಯೂಶ್ವಲಿ ಹೇಳ್ತೀನಿ ಗಾಯ್ಸ್, ಯಾರೂ ಅಂದರೆ ಸಿಂಗಲ್ಲಾಗಿ ಯಾರೂ ಬರೋಕ್ಕೆ ಹೋಗ್ಬಿಡಿ, ಗೊತ್ತಿದೆ ನಂತರ. ನಾನೇನೋ ಬಂದೆ ಬಿಕಾಸ್ ನನಗೆ ಐಡಿಯಾ ಇತ್ತು, ಏನೋ ಮಾಡ್ಕೊಂಡು ಹೋಗಿದೆ. ಬಿಕಾಸ್ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಬರೋದಕ್ಕೆ ಯಾರು ಹೋಗ್ಬೇಡಿ. ಬಿಕಾಸ್ ನಿಮ್ಗೆ ಗೊತ್ತಿಲ್ಲ, ತುಂಬ ಕಷ್ಟ ಅನಿಸುತ್ತೆ ನಿಮಗೆ. ಇಲ್ಲಿ ತುಂಬ ಭಯನೂ ಆಗುತ್ತೆ. ಇಲ್ಲಿ ಇರ್ತಕ್ಕಂಥ ಊರು ಮತ್ತು ಮನೆಗಳು ನೋಡ್ತಿದ್ರೆ ಲೈಕ್ ತುಂಬ ಏನು ಹೇಳ್ತಾರೆ ಅಂತ ಗೊತ್ತಲ್ಲ ನನಗೆ. ಇಲ್ಲಿ ಯಾವುದೋ ಹಳೆ ಶಾಸನ ಇದೆ, ಬಟ್ ಯಾವುದು ಅಂತ ಗೊತ್ತಿಲ್ಲ. ಓಕೆ ಗೈಸ್, ನೆಮ್ಮದಿ ಅಂದರೆ ಏನಂತ ತೋರಿಸ್ಬೇಕಾ? ನಾನು ಹಿಂದೆ ನೋಡಿ, ಯಾರೂ ಇಲ್ಲ. ಈ ರೋಡಲ್ಲಿ ನಾನು ಅಂತ ಬಿಟ್ಟರೆ ಅಲ್ಲೊಂದು ಮನೆ ಇದೆ ಅಷ್ಟೇ. ಇಲ್ಲಿಂದ ಸುಮಾರು 1000 ಮೀಟರ್ನಷ್ಟು ನಡೆದುಕೊಂಡು ಹೋಗ್ಬೇಕು. 1000 ಮೀಟರ್ನಷ್ಟು ಅಂದರೆ 1 ಕಿಲೋಮೀಟರ್ ಆಗ್ತದೆ ರೈಲು ನಿಲ್ದಾಣಕ್ಕೆ. ಏನಲ್ಲಿ ಕಾಣ್ತಾ ಇದೆಯಲ್ಲ ಅದು ತುಂಬ ಈ ಮಳೆ ಬಂದಿತ್ತು ಆಗಲೇ ನಾನು ಬರಬೇಕಾದ್ರೆ, ಬಟ್ ಇವಾಗೇನು ಇಲ್ಲ. ಬಟ್ ಇಲ್ಲಿರ್ತಕ್ಕಂಥ ಜನ ತುಂಬ ಪುಣ್ಯ ಮಾಡಿದ್ದಾರೆ. ಬಟ್ ಒನ್ ಥಿಂಗ್ ಏನು ಗೊತ್ತಾ ನಿಮಗೆ, ಈ ಕಡೆ ತುಂಬ ಚಳಿ ಅದು ಇದಂತ ಅಂದ್ಕೊಳ್ತೀವಿ, ತುಂಬ ಮಳೆ ಬರುತ್ತೆ ಅಂತೇಳಿ. ಬಟ್ ತುಂಬ ಸೆಕೆ ಇಲ್ಲಿ, ಬಿಸಿಲು. ಎಂತಕ್ಕೆ ಅಂತ ಹೇಳಿದರೆ, ಈ ಸಮುದ್ರ ಎಲ್ಲ ಪಕ್ಕದಲ್ಲೇ ಅಲ್ವಾ ಇರೋದು. ಸೊ ಅದಕ್ಕೆ ತುಂಬ ಬಿಸಿಲು. Go